ಹಾಯ್ ಹಲೋ ನಮಸ್ಕಾರ. ಏನಪ್ಪ ಇವಳು ಬಟ್ಟೆ ಅಂಗಡಿ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಬನ್ನಿ ಏನು ತೋರಿಸ್ತಾ ಏನಿಲ್ಲ, ಒಂದು ಸೀರೆ ತೊಗೋಬೇಕಾಗಿತ್ತು. ನಮಗಲ್ಲ, ದೇವರಿಗೆ. ಅಮ್ಮನಿಗೆ ಹುಷಾರಿಲ್ಲದ ಕಾರಣ ಚೊಡವ ತಾಯಿ ಹತ್ರ ನಾವು ಸ್ವಲ್ಪ ಕೇಳ್ಕೊಂಡಿದ್ದೆ, ಅಮ್ಮ ಆರಾಮಾದರೆ ಸೀರೆ ಉಡೋಕ್ಕೆ ಸನ್ಮಾನ ಕೊಡ್ತೀನಿ ಅಂತ. ಹಂಗಾಗಿ ಸೀರೆ ತೊಗೊಳಕ್ಕೆ ಅಂಗಡಿಗೆ ಬಂದಿದ್ವಿ. ಸೀರೆ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ ಒಂದಕ್ಕೊಂದು. ಸೊ ಹಾಗಾಗಿ ಹೇಳ್ಕೊಂಡ ಮೇಲೆ ಕೊಟ್ಬಿಡ್ಬೇಕು ಅನ್ನೋ ಕಾರಣಕ್ಕೆ ಅಮ್ಮ ಸ್ವಲ್ಪ ಆರಾಮಾದರೂ ಹಾಸ್ಪಿಟ್ಲಿಗೆ ತೋರಿಸ್ಬೇಕಿತ್ತು. ಹಾಗಾಗಿ ಅಲ್ಲೇ ಪಕ್ಕದಲ್ಲಿರೋದವರಿಗೆ ಇದು ಹರಕೆನೂ ತೀರಿಸ್ಬಿಡೋಣ ಅಂದ್ಕೊಂಡು ಸೀರೆ ತೊಗೊಂಡೋಗೋಣ ಅಂತ ಬಂದ್ವಿ. ಕೊನೆಗೆ ಇದನ್ನು ಆಯ್ಕೆ ಮಾಡ್ಕೊಂಡ್ವಿ. ಆದರೆ ಕಲರ್ ಯಾಕೋ ನಮ್ಗೆ ಇಷ್ಟ ಆಗಲಿಲ್ಲ. ಬಟ್ ದೇವ್ರಿಗೆ ಉಡ್ಸೋದೇ ಆಗಲಿ, ನಾವು ಉಟ್ಕೊಳ್ಳೋವಾಗ ಎಷ್ಟು ನೋಡಿ ತೊಗೊತೀವೋ ಹಾಗೆ ದೇವ್ರಿಗೆ ಕೊಡಬೇಕಾದ್ರೂ ಕೂಡ ಅಷ್ಟೇ ನೋಡಿ ಕೊಡಬೇಕು. ಕೊನೆಗೂ ಈ ಕಲರ್ ಸೀರೆ ನಾವು ತೊಗೊಂಡ್ವಿ. ಆ ತಾಯಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಈ ಕಲರ್ನ ಪ್ಯಾಕ್ ಮಾಡಿಸ್ಕೊತಿದ್ವಿ ಗೈಸ್. ಕೊನೆಗೂ ಬಿಲ್ ಹಾಕ್ಸ್ಕೊಂಡು ಲಿಫ್ಟಲ್ಲಿ ನಾವು ಕೆಳಗಡೆ ಬಂದೇ ಬಿಟ್ವಿ. ನೆಕ್ಸ್ಟ್ ಇವಾಗ ಹೋಗೋದೆ ದೇವಸ್ಥಾನಕ್ಕೆ. ಬನ್ನಿ ತೋರಿಸ್ತೀನಿ ದೇವಸ್ಥಾನನ. ಕೊನೆಗೂ ದೇವಸ್ಥಾನ ಹತ್ರ ಬಂದ್ವಿ. ಬ್ಯಾಡ್ ಲಕ್, ಇವತ್ತು ನಮ್ಮ ದೇವಸ್ಥಾನ ಬಾಗಿಲಾಕಿದೆ, ಬೀಗ ಹಾಕಿದೆ. ಹಾಗಾಗಿ ಎಲ್ಲದನ್ನೂ ಒಂದು ಕವರಲ್ಲಿಟ್ಟು ತಂದಿರೋದೇ ನಿಜ. ಬಾಗಿಲು ತೆಗೆದ್ಮೇಲೆ ಆ ತಾಯಿಗೆ ಒಪ್ಪಿಸ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲದನ್ನು ಉಡಕ್ಕಿ ಸಾಮಾನು, ಸೀರೆ ಎಲ್ಲದನ್ನು ಒಂದು ಕವರಲ್ಲಿಟ್ಟು ಆ ತಾಯಿಗೆ ಅರ್ಪಿಸ್ತಿದ್ದೀವಿ. ನಮ್ಮ ಹರಕೆನ ನಾವು ತೀರಿಸ್ಕೊತಾ ಇದ್ದೀವಿ. ಆ ತಾಯಿಯಿಂದ ನಮ್ಮಮ್ಮ ಒಂದು ಸ್ವಲ್ಪ ಆರಾಮಾಗಿದ್ದಾರೆ, ಸುಧಾರಿಸ್ಕೊತಿದ್ದಾರೆ. ಅದೇ ಒಂದು ಖುಷಿ. ಇವಾಗ ಸೀದಾ ಹಾಸ್ಪಿಟ್ಲಿಗೆ ಹೊರಡೋಕ್ಕಿಂತ ಮುಂಚೆ ಮತ್ತೊಂದು ಸಲ ಆ ತಾಯಿನ ನೋಡಬೇಕು ಅನ್ನೋ ಆಸೆ ಆಯಿತು. ನಿಮ್ಮೆಲ್ಲರಿಗೂ ಆ ತಾಯಿ ಒಳ್ಳೆಯದನ್ನು ಮಾಡಲಿ, ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಕೇಳ್ತಾ ಮತ್ತೊಂದು ಸಲ ನಮಸ್ಕಾರ ಕೊನೆಗೂ ದರ್ಶನ ಪಡ್ಕೊಂಡು ಹೋಗೋಣ. ಆ ತಾಯಿಯಿಂದ ಎಲ್ಲರಿಗೂ ಸುಖ, ನೆಮ್ಮದಿ, ಸಂತೋಷ ಸಿಗಲಿ ಅಂತ ಕೇಳೋಣ. ಅಮ್ಮನ್ನ ತೋರಿಸ್ಕೊಂಡು ಅಮ್ಮನಿಗೆ ಒಂದು ಸ್ವಲ್ಪ ಕಸಕಸೆ ಹಾಲನ್ನ ಕುಡಿಸ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಅಮ್ಮನ 10 ಜನ ಅಷ್ಟೊತ್ತಿಗೆ ಬಂದೆ. ಯಾಕಂದರೆ ಅಮ್ಮನಿಗೆ ಈ ಬಿಸಿಲಲ್ಲಿ ಅದೇ ಬೆಟರ್ ಅನಿಸುತ್ತೆ. ಹಂಗಾಗಿ ಅಮ್ಮನಿಗೆ ಕಸಕಸೆ ಹಾಲನ್ನ ಕುಡಿಸ್ಕೊಂಡು ನಾವು ಕೂಡ ಆಟೋದಲ್ಲಿ ಹೊರಟೇ ಬಿಟ್ವಿ ಗಾಯ್ಸ್. ಅಮ್ಮ ಯಾಕೋ ತುಂಬಾ ಸುಸ್ತಾಗ್ಬಿಟ್ಟಿದ್ರು. ಹಂಗಾಗಿ ಮತ್ತೆ ಆಟೋ ಮಾಡಿಕೊಂಡು ಊರ ಕಡೆ ಹೊರಟಿದ್ವಿ. ಮನೆಗೆ ಬಂದೇ ಬಿಟ್ವಿ. ಸಿಕ್ಕಾಪಟ್ಟೆ ಸೆಕೆ ಆಗ್ತಿತ್ತು. ಫ್ಯಾನಿನ ಸ್ವಿಚ್ಚು ಎದ್ದು ಹಾಕೋಷ್ಟು ಪೇಷನ್ಸ್ ನನಗಿರಲಿಲ್ಲ. ಹಂಗಾಗಿ ನಾನು ಕಾಲಲ್ಲೇ ಹಾಕಿದ್ದೀನಿ ಗಾಯ್ಸ್. ಅದಕ್ಕೆ ಹೇಳೋದು, ಎಲ್ಲರೂ ಕೆಳಗಡೆ ಸ್ವಿಚ್ ಬೋರ್ಡ್ನ ಮಾಡಿಸ್ಕೊಳ್ಳಿ ಎಲ್ಲರೂ, ಓಕೆ. ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಹೊರಟೇ ಬಿಟ್ಟೆ ದಾವಣಗೆರೆಗೆ. ಯಾಕೆಂದರೆ ಅಮ್ಮನ ಮೆಡಿಷನ್ಸು ಅವೆಲ್ಲ ಬಿಟ್ಟು ಬಂದಿದ್ದೆ, ಸ್ವಲ್ಪ ತೊಗೊಂಬರೋಣ ಅಂತ ಮತ್ತೆ ಹೊರಡ್ತಾಯಿದ್ದೆ. ಸ್ವಲ್ಪ ಹಣ್ಣು ತರಕಾರಿ ತರಬೇಕಾಗಿತ್ತು, ಹಾಗಾಗಿ ಹೋಗ್ತಾಯಿದ್ದೆ. ನನಗೂ ಎಲ್ಲದನ್ನು ತೊಗೊಂಡು ಆಟೋದಲ್ಲಿ ಕೂತ್ಕೊಂಡೆ. ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟಿದೆ ಗೈಸ್, ನನಗೆ ಹೇಳೋಕ್ಕಾಗ್ತಿಲ್ಲ. ಯಾಕೋ ಗೊತ್ತಿಲ್ಲ, ಅಮ್ಮ ಬೇರೆ ಸುಸ್ತಾಗ್ಬಿಟ್ಟಿದ್ದಾರೆ. ಅಮ್ಮ ಯಾಕೋ ಮತ್ತೆ ಹುಷಾರು ತಪ್ತಿದ್ದಾರೆ ಅಂತ ಅನ್ನಿಸ್ತಿದೆ, ಭಯ ಆಗ್ತಿದೆ. ಮನೆಗೆ ಹೋಗೋಣ ಬನ್ನಿ. ಓಕೆ, ಇವಾಗ ಜಸ್ಟ್ ಮನೆಗೆ ಬಂದೆ. ಸ್ನಾನ ಮಾಡಬೇಕು, ಫಸ್ಟು ಫ್ರೆಶ್ ಆಗಬೇಕು. ಇವತ್ತು ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿದೆ. ರೀಸನ್ ಇಷ್ಟೇ, ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಸ್ವಲ್ಪ ತೋರಿಸ್ಕೊಂಡು ಒಂದೆರಡು ಹತ್ರ ಹೋಗಿ ತೋರಿಸ್ಕೊಂಬರ್ಬೇಕಾಗಿತ್ತು. ಫಸ್ಟಿಗೆ ಹೈಟೆಕ್ ಹಾಸ್ಪಿಟ್ಲಿಗೆ ಹೋದೆ. ಅವರು ಅಲ್ಲಿಲ್ಲ, ಕ್ಲಿನಿಕ್ಕಿಗೆ ಬನ್ನಿ ಅಂದರು. ಮತ್ತೆ ಕ್ಲಿನಿಕ್ಕಿಗೆ ಹೋದ್ವಿ. ಕ್ಲಿನಿಕ್ಕಲ್ಲಿ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಮ್ಮನ ತೋರಿಸ್ಕೊಂಡು, ಅಮ್ಮನಿಗೆ ಹುಷಾರಿಲ್ಲ, ಮತ್ತಷ್ಟು ಫುಲ್ಲು ಸುಸ್ತಾಗಿಬಿಟ್ಟಿದ್ದಾರೆ. ಮತ್ತು ಅಲ್ಲಿದ್ದ ಅಮ್ಮನ ಆಟೋ ಮಾಡಿಕೊಂಡು ಆಟೋಕ್ಕೆ ಹಾಕ್ಕೊಂಬಂದೆ. ಯಾಕಂದರೆ ಕುತ್ಕೊಳ್ಳೋ ಪರಿಸ್ಥಿತಿಯಲ್ಲೇ ಇಲ್ಲ ಅಮ್ಮ, ಅಷ್ಟು ಸುಸ್ತಾಗಿಬಿಟ್ಟಿದ್ದಾರೆ. ಯಾಕಂದರೆ ಈಗೆಲ್ಲ ಆಪ್ರೇಷನ್ ಮಾಡಿಸೇ ಒಂದು 8-10 ದಿವಸ ಆಗ್ತಾ ಬಂತು, ಇನ್ನೂ ಆರಾಮಾಗ್ತಿಲ್ಲ. ಪ್ರಾಬ್ಲಮ್ ಏನು ಅಂದರೆ ಅವರಿಗೆ ನಿಶ್ಶಕ್ತಿ, ಯೋಚನೆ, ತುಂಬ ಟೆನ್ಷನ್ ಮಾಡ್ಕೊತಿದ್ದಾರೆ, ಯೋಚನೆ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರು ಗ್ರೋತ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಡಾಕ್ಟ್ರು. ಶಕ್ತಿ ಬರ್ತಾಯಿಲ್ಲ, ಊಟ ಸರಿಯಾಗಿ ತಿಂತಿಲ್ಲ. ಇದುವರೆಗೂ ಒಂದು ಹಾಸ್ಪಿಟ್ಲಿಗೆ ಹೋದಾರಲ್ಲ, ಯಾಕೆ ಹಿಂಗೆ ಆಗಿಬಿಟ್ಟಿದೆ ಅನ್ನೋ ಕಾರಣಕ್ಕೆ ಅದೇ ಚಿಂತೆಯಲ್ಲಿ ಫುಲ್ ಸುಸ್ತಾಗಿದ್ದಾರೆ. ಹಾಗಾಗಿ ನಡೆಯೋ ಶಕ್ತಿನೂ ಅಮ್ಮನಿಗಿರಲಿಲ್ಲ. ಇವತ್ತು ಆಟೋದಲ್ಲೇ ಮತ್ತು ಹಾಕ್ಕೊಂಬಂದಿದ್ದೀನಿ. ಯಾಕಂದರೆ ಇಂಥ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರೋದು ಬೇಡ. ಮನೆಯಲ್ಲಿ ನಾವೇ ಒಂದಿಲ್ಲ ಅಂದಿದ್ರೆ ಅಮ್ಮಂದು ಅಪ್ಪಂದು ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡೋಕ್ಕೆ
ಯೋಚನೆ ಮಾಡಬೇಕಾಗುತ್ತೆ. ಅಮ್ಮಂದು ಅಪ್ಪಂದು ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಬೇಕಾಗುತ್ತೆ. ತಂದೆ ತಾಯಿ ಕಷ್ಟಪಡ್ದೇನೆ ಮಕ್ಕಳು ಬೆಳೆದಿರ್ತಾರ ಗೊತ್ತಿಲ್ಲ. ಬಟ್ ನನ್ನ ಕರ್ತವ್ಯನ ಮಕ್ಕಳನ್ನ ನೋಡ್ಕೊತಿದ್ದೀನಿ. ಫಸ್ಟು ಅಮ್ಮ ಅಂತಿದ್ರು, ನನ್ನ ಕೈ ದಾವಣಗೆರೆಗೆ ಇರೋಕ್ಕಾಗ್ತಿಲ್ಲ, ಫಸ್ಟು ನನ್ನನ್ನು ಕರ್ಕೊಂಡು ಹೋಗ್ಬಿಡು, ಮನೆಗೆ ಹೋಗು ಅಂತ. ಹಾಗಾಗಿ ಸೀದಾ ಮನೆಗೆ ಕರ್ಕೊಂಬಂದು ಮೆಡಿಷನ್ಸು, ಅಮ್ಮನಿಗೆ ಹಣ್ಣು ಹಂಪಲು ಏನೂ ತಂದಿರಲಿಲ್ಲ. ಮತ್ತು ಇಲ್ಲಿಂದ ಹೋಗ್ಬೇಕಾಯ್ತು. ಮತ್ತು ದಾವಣಗೆರೆಗೆ ಹೋಗಿ ಎಲ್ಲದನ್ನು ತೊಗೊಂಡು ಈಗ ಜಸ್ಟ್ ಬಂದಿದ್ದೀನಿ. ಈಗ ಆಲ್ಮೋಸ್ಟ್ ಈಗ ಒಂದು 15 ದಿವಸ ಆಯಿತು. ನನಗೆ ರೆಸ್ಟ್ ಇಲ್ಲ, ಯಾಕಂದರೆ ಕೆಲ್ಸಕ್ಕೆ ಹೋಗ್ಬೇಕು, ಅಮ್ಮನ ನೋಡ್ಕೋಬೇಕು, ಮಕ್ಕಳಿದ್ದಾರೆ, ಅಪ್ಪ ಅಮ್ಮನ ನೋಡ್ಕೊತಿದ್ದಾರೆ. ಹುಡುಗರ ಕೈಯಲ್ಲೇ ಕಳಿಸ್ಬೋದಾಗಿತ್ತು ದಾವಣಗೆರೆಗೆ, ಬಟ್ ಅಪ್ಪ ಎದ್ದೇಳಂಗಿಲ್ಲ, ಕೂರಂಗಿಲ್ಲ. ಹಾಗಾಗಿ ಇಬ್ಬರು ಮಕ್ಕಳು ನನ್ನ ತಂದೆ ಜೊತೆ ಇರಲೇಬೇಕು. ಮನೇಲಿ ನನ್ನ ತಂಗಿ ಅಡುಗೆ ಮಾಡಬೇಕು. ನಮ್ಮನೆ ಪರಿಸ್ಥಿತಿ ಯಾವ ಶತ್ರುಗೂ ಬೇಡ. ನನ್ನ ತಾಯಿ ನೋವು ಸಂಕಟ ನೋಡೋಕ್ಕಾಗ್ತಿಲ್ಲ ಗೈಸ್. ಆಸ್ಪತ್ರೆಯಲ್ಲಿ ಅಳಕತ್ಬಿಟ್ಟಿದ್ರು, ನಮ್ಮಂಥ ವಯಸ್ಸಾದವರು ಇರಲೇಬಾರ್ದು ಅಂತ. ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಸಂಕಟ ನೋವು ಆಗ್ತಿದೆ. ನನಗೂ ಕೂಡ ಒಂದಿನನೂ ರೆಸ್ಟ್ ಇಲ್ಲದೆ ಬರೀ ಇದಾಗೋಗಿದೆ. ಸಾಕು ಅನಿಸ್ಬಿಟ್ಟಿದೆ. ನಮಗೆ ಹಿಂಗೆ ಆಗಬೇಕಾದ್ರೆ ಪಾಪ ಅವರು ವಯಸ್ಸಾದವರು. ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಗೈಸ್, ಒಂದೊಂದು ಸತ್ಯ ಎಲ್ಲರಿಗೂ ಹೇಳೋದು, ಎಲ್ಲರಿಗೂ ಮನವಿ ಅಂತ ಅಂದ್ಕೊಳ್ಳಿ. ಪ್ರಪಂಚದ ಮೇಲೆ ಯಾವ ಮಕ್ಳು ಹಂಗೆ ಮಾಡಲ್ಲ, ಕೆಲವು ಮಕ್ಳು ಹಂಗೆ ಮಾಡ್ತಾರೆ. ಅಂಥವ್ರಿಗೆ ತಂದೆ ತಾಯಿ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಅಂತೆ. ಇದ್ದಾಗ ಅವರು ವ್ಯಾಲ್ಯೂ ನಿಮಗೆ ಗೊತ್ತಾಗದೇ ಇರ್ಬೋದು, ಸತ್ತಾಗ ಆ ವ್ಯಾಲ್ಯೂ ನಿಮಗೆ ಗೊತ್ತಾದರೂ ಅದು ಯೂಸ್ ಇಲ್ಲ. ಕೆಲವೊಬ್ಬರು ವ್ಯಾಲ್ಯೂ ಅವ್ರು ಇದ್ದಾಗಲೇ ತಿಳ್ಕೊಳ್ಳಿ, ಅವರಿಂದ ದೂರ ಆದಾಗಲ್ಲ. ಓಕೆ, ನಾನು ಸ್ನಾನಕ್ಕೆ ಹೋಗ್ಬೇಕು, ಫ್ರೆಶ್ ಆಗಬೇಕು ಫಸ್ಟು. ಇಲ್ಲಾಂದರೆ ನಾನೇ ಇವತ್ತು ಏನಾಗ್ತೀನೋ ಗೊತ್ತಿಲ್ಲ. ಯಾಕಂದರೆ ಬಿಸಿಲಿಗೆ ಅದಕ್ಕೂ ಈಗ ನೋಡಿ ನನ್ನ ಸ್ಥಿತಿ ನೋಡಿ, ನನ್ನನ್ನು ನೋಡ್ಕೊಳ್ಳೋದಕ್ಕೆ ಭಯ ಆಗ್ತಿದೆ. 10-15 ದಿವಸ ಆಯಿತು ಗೈಸ್, 5 ನಿಮಿಷ ನನಗೆ ಬಿಡುವಿಲ್ಲ. ಮಂತನ ಜವಾಬ್ದಾರಿ ಏನು, ಮಂತನ ಕಷ್ಟ ಏನು, ಇದ್ದಿದ್ರೆ ಈಗ ತುಂಬಾ ನನಗೆ ಬಿದ್ದುಬಿಟ್ಟಿದೆ. ಯಾಕಂದರೆ ಅಮ್ಮ ನನಗೆ ಇದುವರೆಗೂ ಆಗಲಿ ಯಾವತ್ತು ನಮಗೆ ಕಷ್ಟ ಏನು, ಮನೆ ಜವಾಬ್ದಾರಿ ನಿಭಾಯಿಸು ಹೇಳ್ತಾರಲ್ಲ, ಇವಾಗ ಒಂದೇ ಸಲ ನಾವು ನಿಭಾಯಿಸ್ತಿದ್ದೀವಿ ಅಂದಾಗ ಅದ್ರ ಕಷ್ಟ ಏನು ಅನ್ನೋದು ನಮಗೆ ಅರ್ಥ ಆಗ್ತಿದೆ. ನಾನು ಹೇಳೋದೊಂದು, ತಂದೆ ತಾಯಿ ಗಟ್ಟಿ ಇರಬೇಕು, ಅವ್ರಿಗೆ ಏನೂ ಆಗಬಾರ್ದು. ನಮ್ಮಂಥವ್ರಿಗೆ ಏನಾರು ಆಗಲಿ, ಮಕ್ಳಿಗೆ ಏನಾರು ಆಗಲಿ ಅನುಭವಿಸ್ತೀವಿ. ನೋವನ್ನ ಸಂಕಟನ ಅನುಭವಿಸೋಕ್ಕೆ ನಾವು ಗಟ್ಟಿ ಇದ್ದೀವಿ. ಪಾಪ ಅವರು ವಯಸ್ಸಾದವರು, ನಿಶಕ್ತಿ, ರಕ್ತನಿಲ್ಲ, ಕುಗ್ಗಿರೋ. ನಿಜ ನಮ್ಮಪ್ಪ ಅಮ್ಮ ಅಂತಲ್ಲ, ಯಾವ ತಂದೆ ತಾಯಿಗೂ ಬರಬಾರ್ದು, ಆರಾಮಾಗಿರಬೇಕು. ನಾನು ಆ ದೇವರಲ್ಲಿ ಕೇಳ್ಕೊಳ್ತಂದೆ, ಫಸ್ಟು ನಮ್ಮಮ್ಮನ ಬೇಗ ಹುಷಾರು ಮಾಡಪ್ಪ ಅಂತ. ಯಾಕಂದರೆ ನನಗೆ ಬರೀ ಕೆಲಸ ಮನೆ ಇಷ್ಟೇ ಅಂದ್ಕೊಂಡಿದ್ದಳು. ನನಗೆ ಈಗ ಒಂದು 15 ದಿವಸದಲ್ಲಿ ಜವಾಬ್ದಾರಿ ಏನು ಅನ್ನೋದನ್ನ ತಿಳಿತಿದ್ದೀನಿ.
ಈಗೇನಿಲ್ಲ ಅಂದರೂ ನನಗೆ 38 ವರ್ಷ ಆಗ್ತಾ ಬಂತು. ಇದುವರೆಗಾಗಲಿ ಕಷ್ಟ ಏನು ಬಿಸಿಲಿನ ಮುಖಕ್ಕೆ ಬಿಸಿಲಿಗೂ ಸಹ ನಾವು ಓದೋರಲ್ಲ, ಅಷ್ಟು ಬಿಸಿಲಿದೆ. ನಮ್ಮ ಒಬ್ಬರೇ ದಾವಣಗೆರೆಗೆ ಹೋದರೂ ಬೇಡ ಬೇಡ ಬಿಸಿಲಿದೆ ನೀನು ಕರ್ಕೊಂಡು ಬೇಡ ಮನೇಲಿ ಆರಾಮಾಗಿರ್ರಿ ಅಂತ ಅಂದವರು ನಮ್ಮ ಅಪ್ಪ ಅಮ್ಮ. ನಾನಿವಾಗ ಅನುಭವಿಸ್ತಿದ್ದೀನಲ್ಲ ಅವೆಲ್ಲ ನೆನಪು ಬರ್ತವೆ. ನಮ್ಮಮ್ಮ ಅಪ್ಪ ಹೆಂಗೆ ಬಿಸಿಲಾಗ ಹೋಗ್ತಾಯಿದ್ರು, ಒಂದು ಕರೆಂಟ್ ಬಿಲ್ ಕಟ್ಟೋಕ್ಕೂ ಹೋಗ್ತಾಯಿದ್ರು, ಒಂದು ರೇಷನ್ ತರೋಕ್ಕೂ ಹೋಗ್ತಾಯಿದ್ರು. ಅಪ್ಪನ ಗುಳಿಗೆ ಕಲಿಯಾದರೂ ಹೋಗ್ತಾಯಿದ್ರು. ಹೆಂಗೆ ನಿಭಾಯಿಸ್ತಾಯಿದ್ರು. ಇಷ್ಟು ಬಿಸಿಲು ನಮ್ಮ ಕೈಯಾಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಅವರೆಲ್ಲ ಹೆಂಗೆ ಓಡಾಡ್ತಿದ್ರಪ್ಪ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ನನ್ನ ತಾಯಿಗೆ ನನ್ನ ತಂದೆಗೆ ಸಲ್ಯೂಟ್ ಹೊಡಿತೀನಿ. ಆ ದೇವ್ರು ಇರೋದೇ ನಿಜ, ಆದರೆ ನನ್ನ ತಂದೆ ತಾಯಿಗೆ ಒಳ್ಳೇದನ್ನು ಮಾಡಲಿ ಅಂತ ಕೇಳ್ತೀನಿ. ಅವ್ರ ಆರೋಗ್ಯನ ಆದಷ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ, ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಓಕೆ ಗೈಸ್, ತುಂಬಾ ಎಮೋಷನಲ್ ಆದ ಅನಿಸುತ್ತೆ. ಏಕೆಂದರೆ ಕೆಲವು ಸಲ ಅನಿಸುತ್ತೆ, ಏನು ಸಿಮ್ಮಿಗಳ ಜವಾಬ್ದಾರಿ ಹೊತ್ಕೊಂಡಿದ್ದಾನ, ಏನು ಸಿಮ್ಮಿಗಳದು ಯಾವುದೋ ಆ ಸಿಮ್ಮಿಗಳಿದ ಅಂತ. ಒಂದು ವ್ಯಕ್ತಿ ಜವಾಬ್ದಾರಿಯನ್ನು ತೊಗೊಂಡಾಗ ಮಾತ್ರ ಆ ವ್ಯಕ್ತಿ ಗೊತ್ತಾಗುತ್ತೆ ಆವಾಗ ಏನು ಅದರ ವ್ಯಾಲ್ಯೂ ಅಂತ. ಅದು ನಾನು ಇವಾಗ ಅನುಭವಿಸ್ತಿದ್ದೀನಿ. ಬರೀ 15 ದಿವಸದಲ್ಲೇ ಗೈಸ್, 15 ದಿವಸದಲ್ಲೇ ನೋವು ಏನನ್ನು ನಾನು ಅನುಭವಿಸ್ತಿದ್ದೀನಿ. ನಮ್ಮಪ್ಪ ನನ್ನವ್ರು ಗಟ್ಟಿಪಿಂಡ ನೀನು ಅಂತ. ನಿಜವಾಗ್ಲೂ ನಾನು ಗಟ್ಟಿಪಿಂಡ ಅನಿಸುತ್ತೆ. ಮೇ ಬಿ ತುಂಬ ಸ್ಟ್ರಾಂಗ್ ಅನಿಸುತ್ತೆ, ತುಂಬಾ ಸ್ಟ್ರಾಂಗ್ ನೀನು ಅಂತಾರೆ ನಮ್ಮಪ್ಪ ನನಗೆ. ನಿಜವಾಗ್ಲೂ ನಮ್ಮಪ್ಪ ಅಂದ್ಕೊಂಡು ಸ್ಟ್ರಾಂಗ್ ಅಲ್ಲ ನಾನು. ಇವತ್ತು ಆಲ್ಮೋಸ್ಟ್ ಒಂದು 2 ಸಲ ಹತ್ತಿದ್ದೀನಿ ಅನಿಸುತ್ತೆ ನಾನು. ಅಮ್ಮ ಅಪ್ಪ ಎಲ್ಲ ಹೆಂಗೆ ಓಡಾಡ್ತಾರೋ ಏನೋ ಬಿಸಿಲಲ್ಲಿ. ಪ್ರತಿಯೊಂದಕ್ಕೂ ದಾವಣಗೆರೆಗೆ ಬರೋಲ್ಲ, ನನ್ನ ಕೈಯಲ್ಲಿ ಆಗ್ತಿಲ್ಲಲ್ಲ. ಬರೀ 15 ದಿವಸಕ್ಕೆ ಈ ಜವಾಬ್ದಾರಿ ನನ್ನ ಕೈಯಿಂದ ಹೊರಕ್ಕಾಗ್ತಿಲ್ಲ ಅಂತ ಅನಿಸ್ತಿದೆ. ನಿಜವಾಗ್ಲೂ ಗ್ರೇಟ್ ತಂದೆ ತಾಯಿ. ಒಂದು ರೇಷನ್ನಿಗೂ ಹೋಗಬೇಕು, ಒಂದು ಕರೆಂಟ್ ಬಿಲ್ಲಿಂದ ಹಿಡಿದು ಕಂದಾಯದಿಂದ ಹಿಡಿದು ಪ್ರತಿಯೊಂದಕ್ಕೂ ಓಡಾಡಬೇಕು. ನಿಜವಾಗ್ಲೂ ನನ್ನ ತಂದೆ ತಾಯಿಗೆ ನಾನು ಪ್ರತಿದಿನ ಖಾಲಿ ಬಿದ್ದರೂ ಸಾಲದೆ. ಏನಿವೆ ಪ್ಲೀಸ್ ಎಲ್ಲರಿಗೂ ಹೇಳೋದೊಂದೇ, ಇರೋ ತನಕ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಟೈಮ್ ಕೊಡಿ ಅಂತ ಕೇಳ್ತೀನಿ. ಓಕೆ, ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಿದ್ದೀನಿ.